ಸಂತೋಷ ಪಡ್ತೀವಿ. ಹಾಗಾಗಿ ಕೊಡೋದ್ರಲ್ಲಿ ತಗೊಳ್ಳೋದ್ರಲ್ಲಿ ವಸೂಲಿನಲ್ಲಿ ಸಮಾಧಾನಕರವಾಗಿ ಎಲ್ಲ ತಂದೆ ಕೂಡ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಈ ಸಂಸ್ಥೆ ಗೌರವಿಸಿದೆ. ಅದರಿಂದ ಇಂಥ ಸಂಸ್ಥೆಯಲ್ಲಿ ತನ್ನ ಸಾಧಿಸಕ್ಕೆ ಏನು ನಿಮಗೆ ಯಾವುದೋ ಒಂದು ಹೇಳ್ತಾರದಲ್ಲಿ ಏನನ್ನು ದಾರಿ ತಪ್ಪಿದ್ರೆ ಕಂಪ್ಲೀಟ್ ದಾರಿನೇ ತಪ್ಪಿಬಿಡ್ತೀರ. ಇಲ್ಲಿಂದ ಈ ಲೋಕದಿಂದಲೇ ದಾರಿ ತಪ್ಪಿದೆ, ನಿಮ್ಗೆ ಗೊತ್ತೇ ಆಗಲ್ಲ. ಸಾಲ ಹೆಂಗೆ ವಸೂಲಿ ಮಾಡಿದ್ವಿ, ಸಾಲ ಹೆಂಗೆ ತೀರಿಸಿದ್ವಿ, ಏನಾದರೂ ಎಂತ ಗೊತ್ತಾಗೋದು ಹಂಗೆ ಇಲ್ಲಿಂದ ಪದವಿ ಆಗ್ಬಿಡ್ತಾರೆ. ಕೈ ಹಾಕ್ಬಾರ್ದು. ಇದು ಶ್ರೀ ಕ್ಷೇತ್ರ ಮಂಜುನಾಥೇಶ್ವರ ಸನ್ನಿಧಿ, ಅಲ್ಲಿಂದ ಪರಮಪೂಜ್ಯರು ಮಾತೆಯವರೆಲ್ಲರೂ ಸೇರಿ ಈ ಸಂಸ್ಥೆಯನ್ನು ಹಾಕಿ ದೇಶದ ಎಲ್ಲ ಮಹಿಳೆಯರಿಗೆ ಇದ್ರ ಮೂಲಕ ಕುಟುಂಬಗಳನ್ನು ಸುಸ್ಥಿರವಾಗಿರಿಸ್ಕೊಡ್ತಾರೆ. ಇದನ್ನೆಲ್ಲ ಕೊಟ್ಟಿದ್ದಾರೆ, ತಗೊಂಡಿದ್ದೀರ, ಅನುಭವಿಸಿದ್ದೀರ, ಕಟ್ತಾ ಇದ್ದಾರೆ. ಇದನ್ನು ಇದೇ ರೀತಿ ಯಾವುದೇ ಥರದ ಸಂಸ್ಥೆ ಇದಕ್ಕೆ ಗೌರವ ಇದೆ, ಮರ್ಯಾದೆ ಇದೆ, ಮಾನ ಇದೆ. ಇಡೀ ಇವತ್ತು ಇಲ್ಲಿ ಪತ್ರಿಕೆ ನೋಡಿದ ಹೊರದೇಶಕ್ಕೆ ಹೋಗಿದ್ದಾರಲ್ಲ, ಈ ಒಕ್ಕೂಟ ಹೊರದೇಶಕ್ಕೆ ಈ ದೇಶನೆಲ್ಲ ಮುಗಿಸಿ ಹೊರದೇಶದಲ್ಲಿ ಒಕ್ಕೂಟ ನಡೀತಾ ಇದ್ದಾರೆ. ಅಂದರೆ ಬೇರೆ ದೇಶರು ಈ ಒಕ್ಕೂಟ ಒಪ್ಕೊಂಡಿದ್ದಾರೆ. ನಿಮಗೇನಾಯ್ತು ತಲೆ ಕೆಡ್ಸೋದು, ಕೆಟ್ಟ ಹುಡುಗರು ಎಲ್ಲರಿಗೂ ಎಲ್ಲ ಜಾತಿಗೂ ಎಲ್ಲ ಇದ್ರದ್ದು ಇದ್ದಾವೆ. ಆ ಕೆಟ್ಟ ಹುಡುಗರು ಬಂದು ಹೇಳ್ತಕ್ಕಂಥ ಮಾತು ಕೇಳ್ಕೊಂಡು ಅವ್ರ ಮಾತ್ರ ಮೇಲೆ ನಡ್ಕೋಬೇಕು. ಎಷ್ಟು ವರ್ಷ ಆಯ್ತು ಈಗಾಗಲೇ ಧರ್ಮಸ್ಥಳ ಸಂಘ ಸ್ಥಾಪನೆ ಮಾಡಿ? 33 ವರ್ಷ ಆಗಿದೆ. ನಾನು ಮೊದಲನೇ ಸಾರಿ MLA ಆದ ಪ್ರಾರಂಭ ನಾವು ಪ್ರಾರಂಭ ಆದಾಗ ಇಂಥದ್ದವರೆಲ್ಲ ಅಜ್ಜರಾಗಿದ್ದಾರೆ. ಈಗ ಮತ್ತೆ ಈಗ ಸಸಿಯಲ್ಲಿ ಬಂದಿದ್ದೀರಿ. ಈಗ ನಿಮ್ಮ ಮತ್ತೆಲ್ಲ ಮನೆ ಸೇರಿಸಿ ಸಸಿಯಲ್ಲಿ ಮುಂದಕ್ಕೆ ಬಂದಿದ್ದೀರಿ. ಈಗ ಸಂತೋಷ. ನಾವು ಫಸ್ಟ್ MLA ಇದ್ದಾಗ ಈ ಸಂಸ್ಥೆ ಪ್ರಾರಂಭ ಮಾಡಿ ನಾವಾಗ ಈಗ 30 ವರ್ಷದ ಕೆಳಗೆ 30 ವರ್ಷ ಆದ್ಮೇಲೆ ಹೆಚ್ಚು ಸಸ್ಯ ಬಂದಿದ್ದೆ. ಮತ್ತೆಲ್ಲ ಮನೆ ಕೊಡಿಸಿದ್ರೆ ಕೆಲವು ಕಡೆ ಈಗ ವರ್ಕೊಂಡು ಬರ್ತದೆ, ದುಡ್ಡು ಕಟ್ಟಬೇಕು, ಕಟ್ಟ ಮಾಡಿ ಹೇಳ್ಬಿಡೋದು ಇದಲ್ಲ. ಈ ಸಂಘ ತಗೊಂಡು ಕಟ್ಟಿದ್ದಾರೆ, ಏನೋ ಗೌರವ ಕಾಪಾಡಿರಬೇಕು. ಅರಿವು ಬರ್ತೀನಿ. ಕೆಲವರು ಸಂಘ ಕಟ್ಬಿಡ್ತಾರೆ, ಮನೆ ಆಗೋದು 2-3 ವರ್ಷ ಹೇಳಿದ್ರು. ಆ ಥರ ತಪ್ಪು ಭಾವನೆ ಅರ್ಥೈಸ್ಕೊಂಡ್ರೆ ಅಷ್ಟು ಅವಮಾನ ಸರ್, ಅಷ್ಟು ನೋವು ಸರ್ ನನಗೆ. ನನ್ನ ಜನ್ಮ ಹೋದ್ರು ಸರ್, ಅವ್ರಿಗೆ ಬೆದರಿಕೆ ಹಾಕಿದ್ರು ಪರವಾಗಿಲ್ಲ ಸರ್. ನನ್ನ ಸಾವು ಆದರೂ ಪರವಾಗಿಲ್ಲ, ನಾನು ರೆಡಿ ಇದ್ದೀನಿ. ನೀನು ರೇಷನ್ ಕಾರ್ಡ್ ಕೊಟ್ಟಿದೆಯಲ್ಲ, ಅದು ಎಲ್ಲೆಲ್ಗೋ ಹೋಗುತ್ತೆ, ಜಮೀನ್ ಮೇಲೆ ಹೋಗುತ್ತೆ, ಮನೆ ಮೇಲೆ ಹೋಗುತ್ತೆ. ಕಟ್ಟಲೇಬೇಕು ನೀನು. ಅವತ್ತಿಂದಿಲ್ವಾ ಎಕಡನ ನೀನು? ನನಗೆ ಸ್ಟೇಟ್ಮೆಂಟ್ ತಂದುಕೊಡು, ಪಾಸ್ಬುಕ್ ತಂದುಕೊಡು. ನಾನು ಉಳಿತಾಯ ದುಡ್ಡು ಎಲ್ಲದೆ, ನಾನು LIC ದುಡ್ಡು ಎಲ್ಲ ಐತೆ ಅದ ನನಗೆ ತೋರಿಸು. ನೀನು ಹಣ ನೀನು ಕಟ್ಟಿಸ್ಕೊ. ಮುತ್ತನ್ನ ನಾವು ಕಟ್ಕೊಡ್ತೀವಿ ಅಂತ ಒಂದು ಪೇಪರ್ ಮೇಲೆ ಸೈನ್ ಹಾಕೊಡಿ. ನೀವು 9 ಜನ ಜವಾಬ್ದಾರಿ. ಅದು ಹಾಗೆ ಪ್ರತಿ ಹಳ್ಳಿನಲ್ಲಿ ಕೂಡ ಭಯದ ವಾತಾವರಣ ಸೃಷ್ಟಿ ಮಾಡಿಟ್ಟಿದ್ದಾರೆ ಈ ಧರ್ಮಸ್ಥಳ ಸಂಘದವರು. ಧರ್ಮಸ್ಥಳ ಸಂಘದವ್ರು ಗ್ರಾಮ ಅಭಿವೃದ್ಧಿ ಯೋಜನೆ ಅಂದರೆ ಏನು ಯಾವ ರೀತಿ ಅಭಿವೃದ್ಧಿ? ಇವಾಗ ನಮ್ಮ ದುಡ್ಡನ್ನ ಅವರೇ ತಿಂತಾವ್ರಲ್ಲ, ಉಳಿತಾಯ 1 ಲಕ್ಷ ಮಾಡಿಕೊಂಡು ನಮಗೂ ಕೊಡದಂತೆ ಅವರೇ ಮಾಡಿಕೊಂಡು ತಿಂತಾವ್ರಲ್ಲ, ಅದು ಗ್ರಾಮ ಅಭಿವೃದ್ಧಿ ಯೋಜನೆನ. 2 ಲಕ್ಷ ಕೊಟ್ಬಿಟ್ಟು ಡೆತ್ತಿ ಸುರೋಸ್ ಎಲ್ಲ ಬ್ಯಾಂಕಲ್ಲೂ 1,000 ಹಿಡಿದ್ರೆ ಇವರು 2 ಲಕ್ಷಕ್ಕೆ 20,000 ಹಿಡಿತಾವ್ರಲ್ಲ. ನಮಗೆ 40,000 ರೂಪಾಯಿ ಕೊಡಬೇಕಲ್ಲ PRK ಅಂತ, ಅದನ್ನ ಮಡಿಕೊಂಡವ್ರಲ್ಲ. ಅದರಿಂದ ಗ್ರಾಮ ಅಭಿವೃದ್ಧಿನ ಒಂದು ಮನೆ ಜನದಂಗಿರೋರ್ಗೇನೆ ಜಗಳ ಹಚ್ಚಿ ಹೊಡೆದಾಡಿ ಕಡ್ದಾಡಿ ಅವ್ರವ್ರೇ ಸಾಯ್ಬೇಕು ಆ ಥರ ಮಾಡ್ತಾವ್ರಲ್ಲ, ಅದು ಗ್ರಾಮ ಅಭಿವೃದ್ಧಿ ಯೋಜನೆನ. ಅವರಿಗೆ ನಾವು ಸಾಲ ಕೊಟ್ಟಿಲ್ಲ, ಬ್ಯಾಂಕಿಂದ ಸಾಲ ಕೊಡಿಸಿದಾಗ ಬ್ಯಾಂಕಿನವ್ರನ್ನ ಕೇಳಬೇಕು. ಯಾಕಂದರೆ ನಾವು ಸಾಲ ಕೊಟ್ಟಿಲ್ಲ, ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದಲ್ಲ, ನಾವು ಗ್ಯಾರಂಟಿ ಇಲ್ಲದ ಬೇರೆ ಏನು ಮಾಡೋದಿಲ್ಲ. ಈಗ ಗೊತ್ತಾಗ್ತಿದೆ ನಾವೇನಾದ್ರೂ ಸುಳ್ಳು ಹೇಳ್ತಾ ಇದೀವಿ ಅಥವಾ ಸತ್ಯ ಹೇಳ್ತೀವಿ? ಇಲ್ಲ ಸರ್, ನೀವು ಯಾಕೆ ಸುಳ್ಳು ಹೇಳ್ತೀರ? ನಮ್ಮ ಲೆಕ್ಕ ನಮ್ಗೆ ಕರೆಕ್ಟ್ ನೀವು ಹೇಳೋದಾಗಿಂದ ನಾವು ಲೆಕ್ಕ ಮಾಡಿದ ನೋಡೋದಾಗಿಂದ ನಮ್ಗದ ಇಷ್ಟು ಮೋಸ ಆಗತ್ತೆ ಅನ್ನೋದು ಅರಿವು ಇದ್ದಿದ್ದಿಲ್ರಿ ನಮ್ಗೆ. ನಮ್ದು ಇದ ಫಸ್ಟ್ ಲೋನ್ ಅಲ್ಲ ಸರ್, 4ನೇ ಲೋನ್ ಸರ್. ಎಷ್ಟು ನುಕ್ಸಾನ್ ಆಗಿರ್ಬೇಕು ಸರ್ ನಮ್ದು. ಇದು 1ನೇ ಲೋನ್ ಅಲ್ಲ ಸರ್ ನಮ್ದು. ಇದು ಇದೇ ತರ ನಮ್ಮ ಹುಡುಗರ್ದು ಒಬ್ಬೊಬ್ಬ 2-2, 3-3 ಲೋನ್ ತಗೊಂಡೇವಿ ಸರ್. ಈಗ ಹಿಂದಿನ ಸಲ ನಂದು ಒಮ್ಮೆಗೆ 20,000 ರೂಪಾಯಿ ಒಮ್ಮೆಗೆ ಕಟ್ ಮಾಡಿ ಒಮ್ಮೆಗೆ 1 ಲಕ್ಷ ರೂಪಾಯಿ ಕೊಟ್ರಿ. ಅವಾಗ ನಂದು ಏನು 2 ವರ್ಷ ಏನ್ ಮಾಡಿದ್ನಲ್ಲ ಅದ್ರ ಪೂರ್ತಿ ಬಡ್ಡಿ ಮುರ್ಕೊಂಡಾರ್ರಿ ಅದನ್ನ. ಅಂದ್ರೆ 20 ಮಿನಿಮಮ್ 18,000 ರೂಪಾಯಿ ಇನ್ನೂ ಬಾಕಿ ಇತ್ತು ನಂದು ಅವಾಗ.
ಆದ 18,000 ಮುಗಿ ಮಟ ಅಂದ್ರೆ ಮಿನಿಮಮ್ ಇನ್ನೊಂದು 6 ತಿಂಗಳ ಮಟ ಹೋಗ್ತಿತ್ತು ರೀ ಅವ್ರದ್ದು. 6 ತಿಂಗಳದ ಬಡ್ಡಿನೂ ಒಮ್ಮೆಗೆ ಕಟ್ ಮಾಡ್ಕೊಂಡ್ಕಾರ ನನಗೆ ಲೋನ್ ಕೊಟ್ಟಾರ್ರಿ ಅವರು. ಸರಿ ಆಯ್ತು. ಈಗ ನಾ ಈಗ ಆ ಲೆಕ್ಕ ಕೇಳಕತ್ತಿದ್ರೆ ಈಗ ಅವರು ಸ್ಟೇಟ್ಮೆಂಟ್ ನೋಡ್ರಿ, ನೀವು ಹಳೇದ್ ಲೆಕ್ಕ ಯಾಕೆ ಕೇಳ್ತೀರಿ, ಈಗಿನ ನೀವು ಏನ್ ಚಾಲ್ತಿ ಐತಲ್ಲ ಆ ಲೋನಿನ ಬಗ್ಗೆ ಅಷ್ಟೇ ಕೇಳ್ರಿ ಅಂತ ಹೇಳ್ತಾರ್ರಿ ಅವ್ರು. ಅರೆ ಹಳೆ ದುಡ್ಡು ಅಲ್ವಾ ಹಂಗಾರೆ? ಅದೇ ಸರ್, ನಾನು ಮತ್ತೀಗ ನಮ್ದು ಉಳಿತಾಯ ನಾವು 6 ವರ್ಷದಿಂದ ಅದು ಕೊಡಕ ನಿಮ್ದು ಒಂದು ಲೋನ್ ಕೊಟ್ಟರು. ಇವ್ರೇನು ಮನುಷ್ಯತ್ವ ಇಲ್ಲ, ಧರ್ಮಸ್ಥಳ ಸಂಘಕ್ಕೆ ಅವ್ರ ಮನುಷ್ಯತ್ವ ಇಲ್ಲ, ಇವ್ರೇನ್ ದಂಧೆ ಕೊಡು ಅಂತ ಹೇಳ್ತಿಲ್ಲ, ಅದು ಸತ್ಯ ಅನ್ಸುತ್ತೆ ಅಲ್ವಾ ಸರ್? ದಂಧೆ ಹಳೇದ್ ಲೆಕ್ಕ ಯಾಕೆ ಕೇಳ್ತೀರಿ ಅಂತಾರ್ರಿ ಈಗ ಅವ್ರು. ಹಳೆ ಲೆಕ್ಕ ಕೇಳ್ಬಾರ್ದಂತ್ರಿ ನಾವು. ಎಂತ ಮಾಲ್ಗೆಟ್ಟವ್ರು ಇವ್ರು. ಅದಕ್ಕೆ ಎಲ್ಲಾನು ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಅದಕ್ಕೆ ಹೇಳೋದು. ಇನ್ನೊಂದು ಮೋಸ ನಡೆದಿದೆ ಸರ್ ನಮ್ದು. ಈಗ ನಮ್ದು ಗದಗೇಶ್ವರ ಗಣಮಕ್ಳ ಸಂಘ ಐತಲ್ಲ ಸರ್, ಹಂಗ ಗದಗೇಶ್ವರ ಅಂತೇಳಿ ಹೆಣ್ಮಕ್ಳ ಸಂಘ ಅದು 10 ಮಂದಿ ಸರ್. ಅದ್ರೊಳಗೆ ಇದು ಹಿಂಗಾಗಿತ್ತು ನಮ್ದು. ಏನಾಗಿತ್ತು, ಇದು ಲೆಕ್ಕ ಕೇಳಿಸೋ ಸಂಬಂಧ ಅವ್ರು ಆಕಿ ಹೆಣ್ಮಗಳ ಒಬ್ಬಾಕಿ ಏನ್ ಮಾಡಿಲ್ರಿ, ಆಕಿ ಕಡೆ ಅಮೌಂಟ್ ಇಲ್ಲಾರ್ಕ ಒಂದು 2 ತಿಂಗಳು 3 ತಿಂಗಳು ಬಿಟ್ಟಿಲ್ರಿ ಈಕೆ. ಈಗ ಹಿಂಗ ಮಾಡ್ತಾಳ ಅಂತೇಳಿ ಅಂತೇಳಿ ಅವ್ರು ಏನ್ ಮಾಡ್ಯಾರಿ, SP ನಮ್ಮ ಊರಾಗಿದ್ದ SP ಏನ್ ಮಾಡ್ಯಾಳ್ರಿ, ಅಷ್ಟೂರು ಮನಿಗ್ ಹೋಗಿ ಅವ್ರದ್ರ ಸಹಿ ತಗೊಂಡ್ಬಿಟ್ಟಾಳ್ರಿ. ಅಂದ್ರ ಸಂಘ ಬರ್ಕಾಸ್ ಮಾಡಾಕ್ರಿ. ಸಂಘ ಬರ್ಕಾಸ ಅಂದ್ರೆ ಇವ್ರ ಸಹಿ ಅಂದ್ರೆ ನಿಮ್ದು ಉಳಿತಾಯ ಕೊಡ್ತೇವಿ, ನಿಮ್ದು ಎಷ್ಟೆಷ್ಟು ಉಳಿತಾಯ ಆಗೈತಲ್ಲ ಲೆಕ್ಕ ಮಾಡಿ ಉಳಿತಾಯ ಕೊಡ್ತೇವಿ, ನೀವು ಸಹಿ ಮಾಡ್ರಿ ಅಂತೇಳಿ ಅವ್ರ ಕಡೆ ಸಹಿ ಮಾಡಿಸ್ಕೊಂಡಾರ್ರಿ. ಉಳ್ಕಿದೆಲ್ಲ ಸದಸ್ಯಗಳ ಕಡೆ ರೀ. ಅವ್ರ ಅಷ್ಟು ಸದಸ್ಯರದ್ದು ಏನು ಉಳಿತಾಯ ಇರುತ್ತಲ್ಲ ಸರ್, ಈಗ ಏನು ಲೋನ್ ಇತ್ತಲ್ಲ ಸರ್, ಆ ಲೋನಿಗೆನ ಸಮಾಪ್ತಿ ಮಾಡಿಬಿಟ್ಟಾರ್ರಿ ಅದನ್ನ. ಈಗ ಹೊಳ್ಳಿ ಅವ್ರು ಎಲ್ಲ ಬರ್ಕಾಸ್ ಆಗ್ಬಿಟ್ಟತ್ರಿ, ಇಕ್ಕಿದು ಲೋನ್ ಕ್ಲಿಯರ್ ಆಗ್ಬಿಟ್ಟತ್ರಿ. ಈಗ ಅವ್ರ ಹೆಣ್ಮಕ್ಳು ಏನನ್ನತ್ತಾರ್ರಿ, ಈಗ ನಮ್ದು ಉಳಿತಾಯನ ಬಂದಿಲ್ಲ ಅಂತಂದ್ರೆ ಈಗ ಅವ್ರು ಏನ್ ಹೇಳಕತ್ತಾರಂದ್ರೆ ಅವ್ರ ಲೋನ್ಗೆ ನಿಮ್ದು ಉಳಿತಾಯನ ಸರಿ ಮಾಡೇವಂತ ಹೇಳ್ಬಿಟ್ರಿ. ಈಗ ಪಾಪ ಅವ್ರದಷ್ಟು ಉಳಿತಾಯನ 9 ಮಂದಿದು ಉಳಿತಾಯ ಮಿನಿಮಮ್ ಅವ್ರದ್ದು 8,000 9,000 ಉಳಿತಾಯ ಆಗಿತ್ತು. ಅವ್ರಿಗೆ ಲಾಭಾಂಶ ಕೊಟ್ಟಿಲ್ಲ ಸರ್, ಏನು ಕೊಟ್ಟಿಲ್ಲ ಸರ್ ಅವ್ರಿಗೆ. ಆಯ್ತು, ಅವ್ರಿಗೂ ಕೂಡ ಹೇಳಿ, ಧೈರ್ಯವಾಗಿ ನಿಂತ್ಕೊಳಕ್ ಹೇಳಿ, ಪ್ರಶ್ನೆ ಮಾಡಕ್ ಹೇಳಿ ಅವ್ರಿಗೂ ಸಾಕು. ಆಯ್ತು ಸರ್, ಆಯ್ತು. ಸುಮ್ನೆ ಒಂದು ಸಲ ನೀವು ಪ್ರಶ್ನೆ ಮಾಡಿ ಅವ್ರು ಹೆಂಗ್ ಮೆಂಟ್ಲ ತಲ ಆಡ್ತಾರೆ ನೋಡಿ. ಸರ್ ಇಲ್ಲ ನೀವು 10 ವರ್ಷ ಆದ್ರೂ ಕಟ್ಕೊಂಡು ಹೋಗ್ತಾನೆ ಇರ್ಬೇಕಾಗತ್ತೆ ನಿಮ್ ಜೀವನ ಪರಿಸ್ಥಿತಿ. ಅವ್ರು ಹಂಗ್ ಮಾಡಕ್ ಇದು ನಮ್ದು ಸಂಘದ್ದು ಇದು ಸಾಲ ತಗೊಂಡಿದ್ವಿ ಸರ್ ನಾವು. ಸರಿ, 6 ಮಂದಿ ಸದಸ್ಯರ ಸಂಘ ಸರ್ ನಮ್ದು. ಈಗ ಅವ್ರದ್ದು ಎಲ್ಲಾರ್ದು ಲೋನು ಕ್ಲಿಯರ್ ಇತ್ತು ಸರ್. ಈಗ ನಮ್ದೊಂದು ಲೋನು ನಾವು ಸ್ಟಾಪ್ ಇಟ್ಕೊಂಡು ಕುಂತೇವೆ ಸರ್. ಅಂದ್ರೆ ನಾವು ತುಂಬಿದಕ್ಕಿಂತ ಅವ್ರು ಕೊಡ್ಬೇಕಾಗಿದ್ದ ದುಡ್ಡ ಜಾಸ್ತಿ ಆಗ್ಬಿಟ್ಟೆ ಸರ್ ನಮ್ಗೆ ಈಗ ಲೆಕ್ಕದ ಪ್ರಕಾರ ಸರ್. ಅದಕ್ಕೀಗ ನಾವು ಈಗ 6 ಮಂದಿ ಒಳಗೆ ನಾವು ಒಬ್ಬರದ ಈಗ ನಾವು ನಂದು ಒಬ್ಬಂದ ಲೋನ್ ಇಟ್ಕೊಂಡು ನಾನು ಅವ್ರನ್ನ ಲೆಕ್ಕ ಕೊಡಮಟ್ಟ ಅಂತೇಳಿ ನಾನು ಇಟ್ಕೊಂಡು ನಿಂತೇನೆ ಸರ್ ಈಗ. ಸರಿ, ಈಗ ಅವರು ಈಗ ನಾವು ಹುಡುಗರು ನಮ್ಮ 5 ಮಂದಿ ಏನದಾರಲ್ಲ ನಮ್ಮ ಉಳಿತಾಯನ ನೀವು ಕೊಡ್ರಿ ಅಂತೇಳಿ ಅವ್ರನ್ನ ಕೇಳ್ಬೇಕಂತ ಮಾಡ್ಯಾರ ಸರ್. ಹೌದು, ಈಗ ಒಂದು 6 ವರ್ಷದ ಸಂಘ ಐತಿ ಸರ್ ನಮ್ದು. ಓಕೆ, 6 ವರ್ಷ ಸಂಘ. ಎಷ್ಟು ಲಕ್ಷ ದುಡ್ಡು ತಗೊಂಡಿದ್ರಿ? ನಾನು 1 ಲಕ್ಷ ರೂಪಾಯಿ ತಗೊಂಡಿದ್ದೆ ಸರ್. ಇನ್ನೊಬ್ಬ ಹುಡುಗ 1 ಲಕ್ಷ ರೂಪಾಯಿ ತಗೊಂಡಿದ್ದ. ಓಕೆ. ಸರ್ ಅವಂದು 1 ಲಕ್ಷದ ಲೋನಿಗೆ 21,000 ಚಿಲ್ಲರ ಆಗ್ಬೇಕು ಸರ್. ಅದು 1,21,000 ಆಗ್ಬೇಕು. ಅವಂದು 1,40,000 ರೂಪಾಯಿ ಆಗಿತ್ತು ಸರ್ ಅವಂದು. ಅವಂದು ಉಳಿತಾಯ ಸರ್. ಅದೇಂಗೆ ಜಾಸ್ತಿ ತಗೊಂಡ್ರು? ಯಾವ ತರ ಲೆಕ್ಕ ಹಾಕಿದ್ರಿ ನೀವು? ಅದು ಬಡ್ಡಿ ಸರ್. ಈಗ ಏನ್ ಸರ ಇದು ನಾವು ಹೆಂಗ ದುಡ್ಡು ಕಟ್ಕೊಂತ ಹೋಗ್ತೇವಲ್ಲ ಹಂಗದು ಬಡ್ಡಿ ಕಡಿಮೆ ಹಾಕೊಂತ ಬರ್ಬೇಕು ಸರ್ ಅದು. ಹೌದಲ್ಲ ಸರ್? ಹೌದು. ಈಗ ನೀವು ಕಟ್ತಿರಲ್ಲ ಕಂತು ವಾರ ಅದು ಒಳಗಡೆನೆ ಬಡ್ಡಿ ಕಮ್ಮಿ ಮಾಡಿ ಫಿಕ್ಸ್ ಮಾಡಿರ್ತಾರಂತಲ್ಲ? ಇಲ್ಲ ಸರ್, ಏನು ಬಡ್ಡಿ ಕಡಿಮೆ ಏನಿಲ್ಲ ಸರ್ ಅದು. ಆಯ್ತು, ಒಂದು ಕೆಲಸ ಮಾಡಿ, ನೀವು ಅಲ್ಲಿ ಕಟ್ಟಿರೋದಕ್ಕೆ ನಿಮಗೆ ಬುಕ್ ಕೊಟ್ಟಿದಾರಲ್ವಾ? ಬುಕ್ ಅಲ್ಲಿ ಏನೋ ಒಂದು ತಿಂಗಳು ಬುಕ್ ಏನೋ ಬರುತ್ತಲ್ಲ, ಅದು ಯಾವ್ದು ಬುಕ್ ಇಲ್ಲ ಸರ್. ಅದು ಏನು ಬುಕ್ ಇರುತ್ತಲ್ಲ ಸ್ಟೇಟ್ಮೆಂಟ್ ಬುಕ್, ಅದ ಒಂದೇ ಸರ್ ಸ್ಟೇಟ್ಮೆಂಟ್. ಓಕೆ, ಆ ಸ್ಟೇಟ್ಮೆಂಟ್ ಪ್ರಕಾರ ಎಷ್ಟಾಗಿದೆ ದುಡ್ಡು? ಈಗ ನಂದೇ ಸರ್. ಈಗ ನಮ್ದು ಉಳಿತಾಯ ಎಲ್ಲ ಸೇರಿ ಅವ್ರು ಇದು ಮಾಡ್ಬೇಕಂದ್ರೆ ಸರ್, ನಂದು ನಾವು ಅವಾಗ ಕ್ಲೋಸ್ ಮಾಡ್ಬೇಕಂದ್ರೆ ಸರ್ ನನಗೆ ಮಿನಿಮಮ್ ಅವ್ರಿಗೆ ಲೆಕ್ಕದ ಪ್ರಕಾರ 15,000 ರೂಪಾಯಿ ನನಗೆ ಕೊಡ್ಬೇಕು ಸರ್ ಅವರು. ಹಾಂ ಸರ್, ಉಳಿತಾಯ ದುಡ್ಡು ಕೊಡಬೇಕು. ಹಾಂ ಸರ್. ಈಗ ಎಲ್ಲ ಹುಡುಗರ್ದು ಉಳಿತಾಯದ ಲಾಭಾಂಶನ ಕೊಟ್ಟಿಲ್ಲ ಸರ್. PRK ಏನ್ ಕೇಳಿದ್ರು ಅವ್ರಿಗೆ ಈಗ ನಾವು ಲೆಕ್ಕ ಕೊಡು ಅಂತ ಹೇಳಿದ್ರೆ 2 ತಿಂಗಳಿಂದ ಸರ್ ಬಂದೇ ಇಲ್ಲ. ಅವ್ರು ಮೊದಲೇ ಇಷ್ಟು ಟಾರ್ಚರ್ ಕೊಡ್ತಿದ್ರು ಸರ್. ಆರಾಮಿಲ್ಲ ಅಂತಂದ್ರು
ಬಿಟ್ಟಿಲ್ಲ ಸರ್. ನಮ್ಮ ತಂದೆಯವ್ರು ತೀರ್ಕೊಂಡಾರ ಅಂತಂದ್ರು ತಂದೆ ತೀರ್ಕೊಂಡು ಮರ್ದ ದಿನಾನ ಬಂದಾರ್ರಿ. ಅವತ್ತಾದ್ರೂ ದುಡ್ಡು ಕಟ್ಟಿಸ್ಕೊಂಡು ಹೋಗ್ಯಾರ ನಮ್ಗೆ. ಆರಾಮಿಲ್ಲ ಅಂತ ಮಕ್ಕೊಂಡ್ರು ಸರ್ ಬಿಟ್ಟಿಲ್ಲ ಸರ್ ನಮ್ಗೆ. ಆಮೇಲೆ ಸರ್ ಇದು ಖಾಲಿ ಚೆಕ್ ಇಸ್ಕೊಂಡಿದ್ರಿ. ಖಾಲಿ ಚೆಕ್ ಇಸ್ಕೊಂಡಿದ್ರು ಮತ್ತೆ ಒಂದು ಖಾಲಿ ಬಾಂಡ್ ಒಳಗೆ ಸಹಿ ಮಾಡಿಸ್ಕೊಂಡಿದ್ರಿ ನಮ್ಮ ಮನೆಯವ್ರದ್ದು ನಮ್ದು ಸೇರಿ ಸರ್. ಈಗ ಅದನ್ನ ನಾವು ಲೆಕ್ಕ ಕೊಡಿ ಅಂತ ಕೇಳಿದ್ದೆ, ನಾವು ಪ್ರಶ್ನವ್ರು ಕರಿತೀವಿ ಅಂತೇಳಿ ಏನೋ ಸ್ವಲ್ಪ ಅವ್ರಿಗೆ ಹೆದರಿಕೆ ಹೇಳಿದ್ವಲ್ಲ ಸರ್. ಅವಾಗ ಇವರು 3 ದಿನ ಸರ್ ಚೆಕ್ ತಂದು ಕೊಟ್ಟಾರಿ ವಾಪಸ್ ರೀ. ಏನ ಚೆಕ್ಕು? ಖಾಲಿ ಚೆಕ್ಕು? ಹಾಂ ಸರ್, ಖಾಲಿ ಚೆಕ್ ಏನು ಇಸ್ಕೊಂಡಿದ್ರಲ್ಲ ಸರ್ ಅದನ್ನ ಹೊಳ್ಳಿ ವಾಪಸ್ ತಂದು ಕೊಟ್ಟಾರಿ ಈಗ. ಓಕೆ. ಈಗ ನೀವು 6 ವರ್ಷದಿಂದ ಸಂಘದಲ್ಲಿದ್ರಿ. ಹಾಂ ಸರ್. ಅಲ್ವಾ? ಯಾವ ಸಂಘ ಇದು? ಇದು ಗಡಿಗೇಶ್ವರ PBG ಸಂಘ ಅಂತ. ಎಲ್ಲಿ ಬರುತ್ತೆ? ಇದು ಧಾರವಾಡ ಸರ್. ಧಾರವಾಡ ತಾಲೂಕು. 6 ವರ್ಷದ ಸಂಘದಲ್ಲಿದ್ರಿ. ಧಾರವಾಡ ತಾಲೂಕು ಏರಿಕೊಪ್ಪ ಸರ್. ಓಕೆ. ಸಂಘದ ಹೆಸರು? ಸಂಘದ ಹೆಸರು ಗಡಿಗೇಶ್ವರ PBG ಸರ್. ಓಕೆ. 6 ವರ್ಷದಿಂದ ನೀವು ಸಂಘದಲ್ಲಿ ಇದ್ರಿ ಅಲ್ವಾ? ಹಾಂ ಸರ್. ಹಾಂ ಸರ್. ಓಕೆ. 1 ಲಕ್ಷ ಹಣ ತಗೊಂಡಿದ್ರಿ. ಹಾಂ ಸರ್. ಓಕೆ. ತಗೊಂಡು ಇಲ್ಲಿವರೆಗೂ ನೀವು ಕಟ್ತಾ ಬಂದಿದ್ದೀರಾ? ಹ್ಞೂ ಸರ್. ಈಗ ಭಾಳ ಅಮೌಂಟ್ ಇಲ್ಲ ಸರ್. ಅದಕ್ಕೆ ಈಗ ನಾವು ಅದನ್ನ ನಮ್ಮ ಲೆಕ್ಕದ ಪ್ರಕಾರ ಅಮೌಂಟ್ ಕರೆಕ್ಟ್ ಐತೆ ಸರ್. ಈಗ ಅದು ಇನ್ನೂ ತುಂಬ ಆತಾರ್ರಿ. ಈಗ ನಾವು ಲೆಕ್ಕ ಮಾಡಿದ ಪ್ರಕಾರ ನಮ್ಗೆ ಈಗ ಅವರು ಮಿನಿಮಮ್ ಒಂದು 10,000 ರೂಪಾಯಿ ನಮ್ಗೆ ಹೆಚ್ಚಿಗೆ ಕೊಡ್ಬೇಕು ಸರ್. ಅವರು ಬಡ್ಡಿ ಉಳಿತಾಯ ಅದನ್ನ ಬಡ್ಡಿ ಇದೆಲ್ಲ ಕಟ್ ಮಾಡ್ಕೊಂಡಿದ್ದು ನೋಡಿ 18,000 ರೂಪಾಯಿ ನಾನೇ ಇನ್ನೂ ತುಂಬಬೇಕಂತ ಲೆಕ್ಕ ಹೇಳತ್ತಾರ್ರಿ ಅವ್ರು. ಈಗ ನಿಮ್ಮ ಲೆಕ್ಕದ ಪ್ರಕಾರ ಅವ್ರೆಷ್ಟು ಕೊಡಬೇಕು? ಅವ್ರು ನಮ್ಮ ಉಳಿತಾಯ ಎಲ್ಲ ಸೇರಿ 18,000 ರೂಪಾಯಿ ನನಗೆ ಕೊಡ್ಬೇಕ್ರಿ ಅವ್ರು. ಓಕೆ. ಈಗ ಮತ್ತೆ ಎಷ್ಟು ಕಟ್ಟಬೇಕು ಅಂತಿದ್ದಾರೆ? ಮತ್ತೀಗ ಅದು ಅವ್ರು ನಂದು ಪ್ರೀಮಿಯಂ ದುಡ್ಡು ಎಲ್ಲ ಕಟ್ಟಿದ್ದೆ ನೋಡಿದ್ರಿ 1 ಲಕ್ಷದ ಮ್ಯಾಗ ಆಗೈತ್ರಿ. ಅವ್ರು ನೀವು ಕಟ್ಟಿದ ಮಾತ್ರ 77,000 ರೂಪಾಯಿ ಅಂತ ಹೇಳಕತ್ತಾರ್ರಿ ಅವ್ರು. ಯಾವ ಥರದ ಲೆಕ್ಕ ಹಾಕ್ತಾ ಇದ್ದಾರೆ ಅವರು? ಅವ್ರದ್ದು ಏನು ಹೇಳ್ತಾರೆ ಸರ್, PRK ಇದ್ದಾಗ ಅವರು ಇನ್ನೊಂದು ಏನು ಸರ್, ಇದು 3 ಬುಕ್ ಆಗಿದ್ದು ಸರ್. 2ನೇ ಬುಕ್ ಅವ್ರ ಕಡೆನೇ ಇತ್ತು ಸರ್. ಆ 2ನೇ ಬುಕ್ನಾಗ ಎಲ್ಲ ಲೆಕ್ಕ ಕ್ಲಿಯರ್ ಇರುತ್ತೆ. ಆಮೇಲೆ ನಾವು PRK ನಾವು ಯಾವುದೇ ರೀತಿಯಿಂದ ನಾವು ಕಟ್ಟೋದಿಲ್ಲ ಅಂತೇಳಿ ನಾವು ಬರೆದು ಕೊಟ್ಟಿದ್ದೀವಿ ಸರ್. ಅದಕ್ಕೆ ಅವರು ಸಹಿ ಮಾಡಿದ್ರು, ನಾವು ಸಹಿ ಮಾಡಿದ್ದೀವಿ ರೀ. ಅದನ್ನು ಅಷ್ಟು ಇದು ಆಡಿದ್ರು ಮತ್ತು PRK ದುಡ್ಡು ಕಟ್ಟಿ ಮಾಡ್ಯಾರ ನಮ್ದು. ಈಗ ಇನ್ನೊಂದು ನಮ್ಮ ಸದಸ್ಯ ಅದನ್ರಿ, ಆ ಹುಡುಗಂದು LIC ದುಡ್ಡು ತುಂಬಿಸ್ಕೊಂಡ್ರೆ ಉಳ್ಕಿದಾರ ನಾವು ಯಾರು LIC ಮಾಡಲಿಲ್ಲ ಸರ್. ಅವನೊಬ್ಬಂದ ಅವನು ಒತ್ತಾಯ ಮಾಡಿ ಏನೋ ಹೇಳಿ ಅವನಿಗೆ LIC ಮಾಡಿಸ್ಕೊಂಡ್ಬಿಟ್ಟಾರಿ. ಅವನು 2 ವರ್ಷದಿಂದ ಕಟ್ಕೊಂತ ಬಂದಾನ್ರಿ. ಅದ್ರದ್ದು ಏನು ಲೆಕ್ಕ ಕೇಳಿದೆ. ಬಾಂಡನ್ನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಸರ್. ಬಾಂಡ್ ಇಸ್ಕೊಂಡು ಫಸ್ಟ್ ಚೆಕ್ ಮಾಡಿ ಅದು ನಕಲಿನ ಅಸಲಿನ ಅಂತ. ಬಾಂಡ್ ಏನು ಕೊಟ್ಟೇ ಇಲ್ರಿ. ಆಯ್ತು, ಇಸ್ಕೊಳ್ಳಿ. ಇಲ್ಲ ಅಂತಂದ್ರೆ ಅವ್ರ ಮೇಲೆ ಒಂದು ಕೇಸ್ ಹಾಕ್ಬೇಕು. ಆಮೇಲೆ ಉಳಿತಾಯ ದುಡ್ಡು ಎಷ್ಟಾಗಿದೆ ಅಂತ ತಿಳ್ಕೊಂಡ್ರ ಅವ್ರ ಹತ್ರ? ಉಳಿತಾಯ ದುಡ್ಡು ನಮ್ದು ಅದು ಲಾಭಾಂಶ ಸೇರಿ 12,000 ರೂಪಾಯಿ ಉಳಿತಾಯ ಒಬ್ಬೊಬ್ರಿಗೆ. ಹಾಂ ಸರ್. ಹಾಂ ಸರ್. ಯಾವಾಗ ಕೊಡ್ತಾರಂತ ಅದನ್ನ? ಅವ್ರು ಲೆಕ್ಕ ಮಾಡಿ ನೀವು ನಿಮ್ದು ನಂದು ಈಗ ನಂದು ಲೋನ್ ಐತಲ್ಲ ಸರ, ನಂದು ಕ್ಲಿಯರ್ ಮಾಡ್ರಿ, ನಿಮ್ಗೆ ಉಳಿತಾಯ ಕೊಡ್ತೇನಂದ್ರಿ. ನಂದು ಲೆಕ್ಕ ಕೊಡ್ರಿ ನಾ ಕ್ಲಿಯರ್ ಮಾಡ್ತೇನೆ ಅಂತ ಹೇಳೇನ್ರಿ ಅವ್ರಿಗೆ. ಈಗ ಇನ್ನೂ ದುಡ್ಡು ಕಟ್ಬೇಡಿ, ನಿಮ್ ಲೆಕ್ಕ ಎಷ್ಟಿದೆ ಈಗ ನಿಮ್ ಪ್ರಕಾರ ಜಾಸ್ತಿ ಇದೆ ಅಂತ ಹೇಳ್ತಿದಾರಲ್ವಾ? ಹಾಂ ಸರ್. ಓಕೆ. ಸೊ ಅವ್ರ ಪ್ರಕಾರ ಇನ್ನೂ ಕಮ್ಮಿ ಇದೆ ಅಂತ ಹೇಳ್ತಾ ಇದಾರೆ. ಕೂತ್ಕೊಂಡು ವಿಡಿಯೋ ಮಾಡ್ಕೊಳ್ಳಿ. 1 ನಿಮಿಷ ರೀ, ನಮ್ಗೆ ಗೊತ್ತಿದೆ ವಿಷಯ ಎಲ್ಲ. ಕೂತ್ಕೊಂಡು ಅವ್ರು ಕರ್ಸಿ ಬುಕ್ಕನ್ನ ಇಟ್ಕೊಳ್ಳಿ, ಪೂರ್ತಿ ವಿಡಿಯೋ ಮಾಡಿ. ಮತ್ತೆ ಕಟ್ಬೇಡಿ ಹಾಗಾದ್ರೆ. ಮತ್ತೆ ಕಟ್ತೀರಿ? ಈಗ ಮತ್ತೆ ನಮ್ಮ ಹುಡುಗರಿಗೆ ಅನ್ಯಾಯ ಆಗತ್ತಲ್ಲ ಸರ್. ಮತ್ತೆ ಈಗ ಏನಂತಾರ ಇದು ಏನೋ ಒಂಥರ ನಿಮ್ಮ ಹುಡುಗರಿಗೆ ಹೇಗೆ ಅನ್ಯಾಯ ಆಗತ್ತೆ? ಈಗ ಮುಚ್ಕೊಂಡು ಹೋಗ್ಬಿಟ್ರ ಅಂದ್ರಿ ಸರ್. ಪಾಪ ಈಗ ಅವ್ರು 11-12 ರೂಪಾಯಿ ಉಳಿತಾಯ ಐತ್ರಿ ಸರ್ ಈಗ ಅವ್ರದ್ದು. ಅಲ್ಲ, ಹೇಗೆ ಅನ್ಯಾಯ ಆಗುತ್ತೆ ಇದರಲ್ಲಿ? ಅಲ್ಲ ಸರ್, ಈಗ ನಮ್ಮ ಹುಡುಗರು ಅಂತಂದ್ರೆ ಈಗ ನಾವು 6 ಮಂದಿ ಸೇರಿ ಸಂಘ ಮಾಡೇವ್ರಿ. ಈಗ ಉಳ್ಕಿದ್ದು 5 ಮಂದಿದು ಮಿನಿಮಮ್ ಲಾಭಾಂಶ ಸೇರಿ ಒಂದು 12,000 ರೂಪಾಯಿ ಲಾಭ ಇದು ಬರ್ಬೇಕು ಸರ್ ಉಳಿತಾಯ. ಇವ್ರು ಏನಾರ ಮುಂದೆ ಗದ್ದಲ ಹಾಗೆ ಮುಚ್ಕೊಂಡು ಹೋಗ್ಬಿಟ್ರ ಅಂದ್ರೆ ಪಾಪ ಇವ್ರು ಅನ್ಯಾಯ ಆಕತ್ತಲ್ರಿ ಇವ್ರಿಗೆ. ಈಗ ಅದ ಉಳಿತಾಯ ತಕೊಳ್ಳೋದು ಹೆಂಗ್ ಸರ್? ಈಗ ನಾವು ಉಳಿತಾಯ ನಿಮ್ಗೆ ಯಾವ ಕಾರಣಕ್ಕೂ ಕೊಡಲ್ಲ ಅವರು. ಆಮೇಲೆ ಅವ್ರೇನು ಏನಪ್ಪ ಪ್ರಾಮಾಣಿಕವಾದ ಕೆಲಸ ಮಾಡ್ತಿದಾರೆ ಅಂತ ಅನ್ಕೊಂಡಿದ್ದೀರಾ ಅವ್ರನ್ನ? ಅಂದ್ರೆ ಅವ್ರು ಮುಳ್ಳಿಂದ ಅದ್ ಹೆಂಗ್ ಕೊಡ್ತಾರೆ ಅವ್ರು ನಿಮ್ಗೆ ಉಳಿತಾಯ ದುಡ್ಡು? ಅಲ್ಲ ಸರ್, ಈಗ ಮುಳ್ಳಿಂದ ತೆಗಿಬೇಕಂತಾರಲ್ರಿ. ಹೆಂಗ್ ಟಾರ್ಚರ್ ಕೊಡತ್ತಿದ್ರಲ್ಲ, ಈಗ ಅವ್ರ ಕಲೆಕ್ಷನ್ ನಾವು ಸ್ಟಾಪ್ ಮಾಡ್ಬಿಡ್ತೇವ್ರಿ. ಹೋಗಿ ಮಾಡಿ, ಏನ್ ತೊಂದ್ರೆ ಇಲ್ವಲ್ಲ. ದುಡ್ಡು ಕಟ್ಬೇಡಿ. ಅವ್ರು ಯಾವ ಟೈಪ್ ರೌಡಿಸಮ್ ಮಾಡಕತ್ತಿದ್ರ ನಾವು ಆ ಟೈಪ್ ರೌಡಿಸಮ್ ಮಾಡಕ್ ನಿಂದಿರ್ತೇವ್ರಿ. ಅದನ್ನ ಜನಗೂ ಕೂಡ ಅದನ್ನೇ ಹೇಳ್ಬೇಕು ನಾವು, ಈ ತರ ರೌಡಿಸಮ್ ಮಾಡ್ತಾ ಇದಾರೆ ಇವರು ಅಂತ. ಹಾ ಸರ್. ಅದ್ಯಾವ್ದೋ ಶಾಸಕ ಹೊಸದುರ್ಗ ಶಾಸಕನ ಹೇಳ್ತಾರಂತೆ ದುಡ್ಡು ಕಟ್ಬೇಕು, ತುಂಬಾ ಒಳ್ಳೆ ಕೆಲಸ ಅಂತ. ಅದ ಶಾಸಕ ಗೊತ್ತಾ? ನೀವುಗಳು ಇಷ್ಟೊಂದು ಹಿಂಸೆ ಅನುಭವಿಸ್ತಾ ಇರೋದು ಗೊತ್ತಾ ಅವ್ರಿಗೆ? MLA ಸರ್. ಅದ್ಯಾರೋ ಹೊಸದುರ್ಗದಲ್ಲಿ BG ಗೋವಿಂದಪ್ಪ ಅಂತ ಇದಾರೆ ಶಾಸಕರು.
ಧರ್ಮಸ್ಥಳ ಸಂಘ ತುಂಬಾ ಒಳ್ಳೇದು, ನಿಮ್ಗೆ ಒಳ್ಳೆ ಸ್ಮೂತ್ ಆಗಿ ನಿಮ್ಗೆ ದುಡ್ಡು ಕೊಡ್ತಾ ಇದಾರೆ ಅಂತ. ಅದೇ ನಿಮ್ಗೆ ಈ ತರ ಹಲ್ಕ ಕೆಲಸ ಮಾಡ್ತಿದ್ರೆ ಸುಲಿಗೆ ಮಾಡ್ತಿರಂತ MLA ಗೊತ್ತಾ? ಹಾ? ಆಯ್ತು ಸರ್, ಆಯ್ತು. ಇಷ್ಟು ದಿನ ಆಯ್ತು ಸರ್, ಈಗ ನಾವು ಧರ್ಮಸ್ಥಳ ಆಯ್ತು, ಇನ್ನು ಮೇಲೆ ನೋಡಿ ಅನ್ಯಾಯ ನಡೆಯಕತ್ತೈತೆ ಅಂದ್ರೂ ಈಗ ನೀವು ಇದು ನೈಟ್ ಇವ್ರು ಆಯ್ತು, ಈಗ ನಿಮ್ದು ನೈಟ್ ನ್ಯೂಸ್ನವ್ರು ಆಯ್ತು, ಆಮೇಲೆ ಮಟನ್ ಸರ್ ಆಯ್ತು, ಇವರೇ ಫೈಟ್ ಮಾಡತ್ತಾರ ಸರ್. ಉಳ್ಕಿದ ಯಾವ್ದು ಚಾನಲ್ ಒಳಗೂ ಇದನ್ನ ಯಾರು ಉದ್ಧಾರ ಮಾಡ್ತಾರೆ ಅಂತ ನೀವ್ಯಾಕೆ ಅನ್ಕೋತೀರ? ನಿಮ್ಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಸಾಕು. ಈಗ ನಿಮ್ಮ ಲೆಕ್ಕ ಸಿಕ್ಕಿದ್ಯಾ ಇವಾಗ? ಉಳ್ಕಿದ ನ್ಯೂಸ್ನೊಳಗೆ ಯಾರ್ದು ಅನ್ಯಾಯ ಇಷ್ಟು ಅನ್ಯಾಯ ಕಾಣಕತ್ತಲ್ಲ ಸರ್. ಯಾರೋ ಬಂದು ಉದ್ಧಾರ ಮಾಡ್ತಾರೆ ಅಂತ ನೀವು ನಂಬಬೇಡಿ. ಈಗ ನಿಮ್ ದುಡ್ಡಿಗೆ ನೀವೇ ಲೆಕ್ಕ ಕೇಳಿದ್ರಿ ಅಲ್ವಾ? ನಿಮ್ ದುಡ್ಡಿಗೆ ನೀವೇ ಲೆಕ್ಕ ಕೇಳ್ಕೊಳ್ಳಿ ಅಷ್ಟೇ, ಮುಗಿತಲ್ಲ. ನಿಮ್ಗೆ ಕೋರ್ಟು ಕೇಸು ಅನ್ನೋದು ಬಂದಾಗ ಹೇಳಿ, ನಾನು ಫ್ರೀಯಾಗಿ ಮಾಡಿಸ್ಕೊಡ್ತೀನಿ. ಆಯ್ತು ಸರ್, ಆಯ್ತು, ಫ್ರೀ ಮಾಡ್ಕೊಡ್ತೀನಿ ಬನ್ನಿ ಕೇಸ್ಗೆ. ನಿಮ್ಗೆ ಇಷ್ಟು ಯಾರು ಮಾಡ್ಬಿಡೋಣ ಸರ್. ಈಗ ನನ್ಗೆ ಸರಿಯಾಗಿ ಲೆಕ್ಕ ಕೊಡದ ಹೋದ್ರೆ ನಮ್ಮ ಮಕ್ಕಳು ಏನ್ ನಮ್ಮ 6 ಮಂದಿ ಸದಸ್ಯರು ಹುಡುಗರು ಇದಾರಲ್ಲ, ಅವ್ರ ಉಳಿತಾಯ ಬರ್ಲಿಲ್ಲ ಅಂದ್ರೆ FIR ಮಾಡತಾನೆ ಸರ್ ನಾನು. ಆಯ್ತು, ಈಗ ಅಷ್ಟು ಜನಕ್ಕೂ ಕೂಡ ಕಟ್ಬೇಡ ಅಂತ ಹೇಳಿ, ಎಲ್ಲಿವರೆಗೂ ಅವ್ರು ಲೆಕ್ಕ ಕೊಡಲ್ವೋ ಅಲ್ಲಿವರೆಗೂ ಕಟ್ಬೇಡ ಅಂತ ಹೇಳಿ. ಹಾ ಸರ್, ಅವ್ರಿಗೆ ಲಾಸ್ ಆಗಲ್ಲ. ಆಲ್ರೆಡಿ ನಿಮ್ ದುಡ್ಡು ಅಲ್ಲಿದೆ. ಇಷ್ಟು ವರ್ಷ ನೀವು ಕಟ್ಟೋ ಉಳಿತಾಯ ದುಡ್ಡು ಇದೆಯಲ್ಲ, ಅದನ್ನ ಬಡ್ಡಿ ಬಿಟ್ಕೊಂಡು ಅವ್ರಿಗೆ ಎಷ್ಟೋ ದುಡ್ಡು ಆಗೋಯ್ತು. ಆಮೇಲೆ PRK ದುಡ್ಡು ಇಟ್ಕೊಂಡು ಎಷ್ಟೋ ದುಡ್ಡು ಆಗೋಯ್ತು ಅವ್ರಿಗೆ. ಅವ್ರಿಗೆಲ್ಲ ಆಗಿಲ್ಲ. ನಿಮ್ಮನ್ನ ಸುಲಿಗೆ ಮಾಡ್ತಾ ಇರೋರು ಪಾಪ ಕೆಲವು MLAಗಳಿಗೆ ಗೊತ್ತಿಲ್ಲ ಅದು. ಇರ್ಲಿ, ಇನ್ಮೇಲೆ ಅವ್ರು ಬಂದು ಲೆಕ್ಕ ಕೇಳ್ಬೇಕಾದ್ರೆ ಅವ್ರಿಗೆ ಹೇಳಿ, ನನ್ನ ಹತ್ರ ಯಾವ್ದು ದಾಖಲೆಗಳಿಲ್ಲ, ಇವಾಗ ದಾಖಲೆ ಬೇಕು, ಅದಕ್ಕೋಸ್ಕರ ವಿಡಿಯೋ ಮಾಡ್ಕೋತಾ ಇದ್ದೀನಿ, ನೀವೇನ್ ಲೆಕ್ಕ ಕೊಡ್ತೀರ ಕೊಡಿ ಅಂತ ನೀಟಾಗಿ ವಿಡಿಯೋ ಮಾಡ್ಕೊಳ್ಳಿ. ಅಲ್ಲಿ ಲೆಕ್ಕ ಸರಿ ಬಂತು ಅಂತಂದ್ರೆ ನೀವು ಕಟ್ಟಬೇಕಾದ್ರೆ ನೀವು ಕಟ್ಟಿ, ಅವರೇ ಕಟ್ಟಬೇಕು ಅಂತಂದ್ರೆ ಕಟ್ಟಿ. ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಬನ್ನಿ, ಬುಕ್ ಎಲ್ಲ ಇಸ್ಕೊಳ್ಳಿ, ಅದನ್ನ ಬನ್ನಿ ಕೇಸ್ ಹಾಕ್ಸು. ಈಗ ನಾನು ಬುಕ್ ಕೊಟ್ಟೆ ಇಲ್ಲ ಸರ್, ಅವ್ರ ಬುಕ್ ಅದು ಕಾರ್ಡ್ ಇರ್ತದೆ ಸರ್. ಯಾವ ಕಾರಣಕ್ಕೂ ಕೊಡ್ಬೇಡಿ, ನಿಮಗ್ ಬೇಕದು. ನೆಕ್ಸ್ಟ್ ಕೇಸು ಇಂತ ಎಲ್ಲ ಹೋದಾಗ ನಿಮಗ್ ಬೇಕದು. ಅದೇ ಸರ್, ಬುಕ್ ಕೊಟ್ಟೆ ಇಲ್ಲ ಸರ್. ಇಲ್ಲೇ ನಮ್ ಕಡೆನೇ ಇಟ್ಕೊಂಡ್ಬಿಟ್ಟೇವೆ ಸರ್. ನೈಸ್ ಮಾಡಿ ಕಿತ್ಕೊಳಕ್ ಬರ್ತಾರೆ, ಕೊಡ್ಬೇಡಿ. ಯಾಕೆಂದ್ರೆ ಮುಂದೆ ಸರ್. ಆಯ್ತು, ಓಕೆ. ಈ MLAಗಳು MP ಗಳೆಲ್ಲ ಬರ್ತಾರಲ್ಲ, ತುಂಬಾ ಒಳ್ಳೇದ್ ಮಾಡ್ತಿದ್ದಾರೆ ಧರ್ಮಸ್ಥಳ ಸಂಘ ಅಂತ, ಅವ್ರಿಗೆಲ್ಲ ನಾವ್ ಹೇಳ್ಬೇಕಲ್ವಾ? ಅದಕ್ಕೆ ಸಾಕ್ಷಿಗಳನ್ನ ಇಟ್ಕೊಳ್ಳಿ. ಕೋರ್ಟ್ಗೆ ಹೋದಗಳು ನಿಮ್ಗೆ ಸಾಕ್ಷಿ ಬೇಕು, ಅದನ್ನು ಕೂಡ ಇಟ್ಕೊಳ್ಳಿ. ಅವ್ರ ಮನೆ ಹತ್ರ ಬಂದು ಕೇಳಿದ್ರೆ ವಿಡಿಯೋ ಮಾಡ್ಕೊಳ್ಳದೆ ಯಾವ ಕಾರಣಕ್ಕೂ ಮಾತಾಡಕ್ ಹೋಗ್ಬಿಡಿ, ವಿಡಿಯೋ ಮಾಡ್ಕೊಳ್ಳಿ. ಅದು ಕೂಡ ಕೋರ್ಟ್ಗೆ ಸಾಕ್ಷಿ ಬೇಕು ನಮ್ಗೆ. ಯಾಕಂದ್ರೆ ಯಾವ್ದು ಪೇಪರ್ಸ್ ಡಾಕ್ಯುಮೆಂಟ್ ನಿಮ್ಗೆ ಕೊಟ್ಟಿಲ್ಲಲ್ಲ? ಇಲ್ರಿ, ಇದುವರೆಗೆ ಯಾವ ಡಾಕ್ಯುಮೆಂಟ್ ಕೊಟ್ಟಿಲ್ಲ. ಯಾವ ಡಾಕ್ಯುಮೆಂಟ್, ಯಾವ್ದು ಸ್ಟೇಟ್ಮೆಂಟ್ ಏನ್ ಕೊಡ್ತಾರಲ್ರಿ ಬುಕ್, ಅದನ್ನ ಬಿಟ್ರೆ ಏನ್ ಕೊಟ್ಟಿಲ್ರಿ ನಮ್ಗೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಇಸ್ಕೊಳ್ಳಿ ಒಂದು. ಸರ್, ಅದನ್ನ ಕೇಳಿದ್ರೆ ಇಲ್ಲ ಅನ್ನಕತ್ತಾರ ಸರ್. ಈಗ ಅವ್ರು ಹೊಳ್ಳೆ ಇದೇ ಇಲ್ರಿ, ಪತ್ತೇನೇ ಇಲ್ಲ. ಆಯ್ತು, ಸರಿ, ಆಯ್ತು. ಅವ್ರು ಬಂದಾಗ ವಿಡಿಯೋ ಮಾಡಿ ಟಾರ್ಚರ್ ಕೊಡ್ತಿದ್ರಲ್ರಿ, ಒಂದು ವಾರನು ಮಿಸ್ ಆದ್ರೂ ಟಾರ್ಚರ್ ಕೊಡ್ತಿದ್ರಲ್ರಿ. ಈಗ 3 ತಿಂಗಳ ಸರ್, ನಾನು 3 ತಿಂಗಳ ಮೇಲೆ ಆಯ್ತು ನಾನು ಕಟ್ಟೇ ಇಲ್ಲ. ಕಟ್ಟ ಅಂತ ಬರಾಕ ಬಂದೇ ಇಲ್ಲ ಸರ್, ಮತ್ ಕೇಳಾಕ ಬಂದಿಲ್ಲ. ಅವ್ರು SP ಆದವ್ರು ಮನೆಗೆ ಬರ್ತಿದ್ರು, ಇಲ್ಲೇ ಊರನವ್ರಿ ಅವರು ಮನೆಗೆ ಬರ್ತಿದ್ರು. ನೋಡಮ್ಮ ನಂಗೆ ಲೆಕ್ಕ ಕೊಡದ ಮಟ ನೀ ನನ್ನ ಮನೆ ತನಿಖ್ ಬರಾಕ ಬರ ಅಂತ ಹೇಳಿದ್ರಿ. ಅವತ್ತಿಂದ 3 ತಿಂಗಳ ಹತ್ರ ಬಂದೇ ಇಲ್ರಿ ಅವ್ರು. ಓಕೆ, ನಿಮ್ ಸಂಘದಲ್ಲಿರಂತ ಅವರು ಏನ್ ಹೇಳ್ತಾರೆ? ಈಗ ಅವ್ರು ನೀನ್ ಲೆಕ್ಕ ಕ್ಲಿಯರ್ ಕೊಡೋ ಮಟನು ನೀವು ₹1 ತುಂಬಬೇಡ ಅಂತ ಹೇಳ್ಯಾರ ಸರ್. ಈಗ ನಿಮ್ ಸಂಘದವ್ರು ಒಗ್ಗಟ್ಟಾಗಿದ್ದೀರಾ? ಹಾ ಸರ್. ಆಯ್ತು, ಅವ್ರು ಎಲ್ಲರಿಗೂ ಬಂದು ಲೆಕ್ಕ ಕೊಡ್ಲಿ, ಆಮೇಲೆ ಕಟ್ಟಿ. ಲೆಕ್ಕ ಕೊಡ್ಲಿಲ್ಲ ಅಂತಂದ್ಮೇಲೆ ಕಟ್ಬೇಡಿ. ಕೋರ್ಟ್ ಕೇಸ್ ಅಂತ ಬಂದಾಗ ಸೊ ಹೇಳಿ, ನಾವು ನಿಮ್ಗೆ ಫ್ರೀ ಲಾಯರ್ ಕೊಡ್ತೀವಿ. ಆಯ್ತು ಸರ್, ಆಯ್ತು ಸರ್. ಸರಿ. ಓಕೆ, ನಿಮ್ಮ ಹೆಸರು? ಸುರೇಶ್ ಅಂತ ಸರ್. ಸುರೇಶ್ ಅಂತ. ಓಕೆ, ಬೆಳಗಾಮು? ಇಲ್ರಿ, ಧಾರವಾಡ ಸರ್. ಧಾರವಾಡ, ಸರಿ. ಓಕೆ, ಧಾರವಾಡ ತಾಲೂಕು ಏರಿಕೊಪ್ಪ ಸರ್. ಓಕೆ, ಆಯ್ತು. ಇನ್ನು ಸುದ್ದಿ ನೋಡಿ.